ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಪ್ರತಿಷ್ಠಿತ ಬೈರ್ಕೂರು VSSN ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಿಮಿತ್ತ ನಮ್ಮ ವರಿಷ್ಠರು ಅಥವಾ ಹೈಕಮಾಂಡ್ ಆದಂತಹ ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು, MLCಗಳಾದಂತಹ ಅನಿಲ್ ಕುಮಾರ್ ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂತಹ ಆದಿನಾರಾಯಣರವರು, ಅಮಾನುಲ್ಲಾರವರು ನಮ್ಮ ಕರೆಸಿ ಸಲಹೆಗಳನ್ನು ಕೊಟ್ಟಿದ್ರು. ನಮ್ಮನ್ನು ಕರೆದಾಗ ನಾನು, ರಾಮಲಿಂಗಾರೆಡ್ಡಿ ಅವರು, ಮುಜನಹಳ್ಳಿ ಮಂಜುನಾಥ್ ಅವರು, ಹರಮನಹಳ್ಳಿ ಸುಬ್ರಹ್ಮಣ್ಯ ಅವರು, ಸುಹಾಸ್ ಶೆಟ್ಟಿ ಅವರು, ರಾಜೇಂದ್ರ ಗೌಡರು ಸೇರಿದಂತೆ ಕೆಲವು ಸೂಚನೆಗಳನ್ನು ಪಡೆದು ಅವರ ಸಲಹೆ ಮತ್ತು ಸೂಚನೆಗಳಂತೆ ನಮ್ಮ ಸ್ಥಳೀಯ ಮುಖಂಡರುಗಳಾದಂತಹ ಪೆತ್ತನಹಳ್ಳಿಯ ಸೂರ್ಯನಾರಾಯಣ ಗೌಡರು ಮತ್ತು ಬೂಡದೇರು ಗ್ರಾಮದ ಆನಂದ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮತ್ತು ಕಾಡೇನಹಳ್ಳಿ ರವಿ ಮತ್ತು ಬೈರ್ಕೂರು ಗ್ರಾಮದ ಕೃಷ್ಣಣ್ಣ, ಲಕ್ಷ್ಮೀನಾರಾಯಣ ಮತ್ತು ರಾಮಾಂಜಿ, ಶೇಖರ್, ಹಿರಣ್ಯಗೌಡನಹಳ್ಳಿಯ ಮಂಜುನಾಥ್, ಆಯ್ತು ಕಾಡೇನಹಳ್ಳಿ ರವಿ, ಈ ತರ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳೆಲ್ಲನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಸಲಹೆ ಸೂಚನೆ ಮೇರೆಗೆ ಎಲ್ಲರೂ ಕೂಡಿಸ್ಕೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳಿ 2 ದಿವಸದಿಂದ ನಾವು ಒಂದು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡು ಆದಷ್ಟು ಅವರೋಧ ಆಯ್ಕೆ ಮಾಡೋಣ ಅಂತ ಪ್ರಯತ್ನ ಮಾಡಿದ್ವಿ. ಆದರೆ ಇಲ್ಲಿಯ ಪರಿಸ್ಥಿತಿ ಚುನಾವಣೆಗೆ ಹೋಗ್ಬೇಕಾಯ್ತು. ನಮ್ಮ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಗೆದ್ದಿದ್ದಂತಹ ಎಲ್ಲ 6 ಜನ ನಿರ್ದೇಶಕರು, 7 ಜನ ನಿರ್ದೇಶಕರು ನಮ್ಮಲ್ಲಿ ಗೆದ್ದಿದ್ರು. 7 ಜನ ನಿರ್ದೇಶಕರು ಮತ್ತು ಎಲ್ಲ ಒಗ್ಗಟ್ಟಾಗಿದ್ದು ನಮ್ಮ ಅಧ್ಯಕ್ಷರಾಗಿ ರಮೇಶ್ ರೆಡ್ಡಿ ಅವ್ರನ್ನ, ಉಪಾಧ್ಯಕ್ಷರಾಗಿ ರವಿ ಅವ್ರನ್ನ ನಮ್ಮ ನಾಯಕರ ಸಲಹೆ ಮೇರೆಗೆ ಎಲ್ಲರೂ ಸೇರಿ ಗೆಲ್ಲಿಸಿ ಅವರನ್ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ನಮ್ಮ ವರಿಷ್ಠರಿಗೆ ಗೌರವ ತಂದು ಕೊಟ್ಟಂತಹ ಎಲ್ಲ ನಿರ್ದೇಶಕ ಮಿತ್ರರಿಗೂ, ಈ ಭಾಗದ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ನಾನು ಅವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಪ್ರತಿಷ್ಠಿತ ಸೊಸೈಟಿ ಏನಿದೆ, ಬೈರ್ಕೂರು ಸೊಸೈಟಿ, ಸುಮಾರು 20 ವರ್ಷಗಳಿಂದ JDS ಬೆಂಬಲಿತ ಅಭ್ಯರ್ಥಿಗಳ ಕೈಯಲ್ಲಿತ್ತು. ಅದನ್ನ ಇವತ್ತು ನಮ್ಮ ಈ ಭಾಗದ ಎಲ್ಲಾ ನಾಯಕರ ಒಗ್ಗಟ್ಟಿನ ಫಲವಾಗಿ, ಮುಖ್ಯವಾಗಿ ನಮ್ಮ CPM ಗೋಪಾಲಣ್ಣ ಇವರೆಲ್ಲ ಈ ಭಾಗದವರು ಎಲ್ಲಾನು ನಮಗೆ ಒಂದು ಆಕ್ಷನ್ ಪ್ಲಾನ್ ಕೊಟ್ರು. ಈ ರೀತಿ ಮಾಡ್ಕೊಂಡೋದ್ರೆ ನಾವು ಸಕ್ಸಸ್ ಆಗ್ಬೋದು ಅಂತ. ಆ ಪ್ರಕಾರವಾಗಿ ನಾವೆಲ್ಲ ಮುಂದೆ ನಿಂತು ಮಾಡಿದ್ದಕ್ಕೆ ಇವತ್ತು ಯಶಸ್ಸು ನಮ್ಗೆ ಸಿಕ್ಕಿದೆ. ಆ ಯಶಸ್ಸನ್ನ ಇವರು ಅಭಿವೃದ್ಧಿಯ ಮೆಟ್ಲಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿಯಲ್ಲಿ ನನ್ನ ಮನವಿಯನ್ನು ಮಾಡುತ್ತಾ, ನಮ್ಮ ವರಿಷ್ಠರು ಏನ್ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ, ಅವರ ನಂಬಿಕೆಗೆ ಚ್ಯುತಿ ಬರದಂತೆ ಈ ಭಾಗದ ರೈತಾಪಿ ವರ್ಗಕ್ಕೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು. ಈ ಸೊಸೈಟಿಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಏನು ಅಭಿವೃದ್ಧಿ ಕುಂಠಿತೆಯಲ್ಲಿ ಹಿಂದೆ ಬಿದ್ದಿತ್ತು ಈ ಸೊಸೈಟಿ, ಅದನ್ನ ಇಲ್ಲಿ ಕೊನೆಗಾಣಿಸಿ ಅಭಿವೃದ್ಧಿಯತ್ತ ನೀವು ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಲಹೆ ಮಾಡ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.